ಕೃತಜ್ಞತೆಗಳನ್ನು ಸಲ್ಲಿಸಿ ಎಲ್ಲ ಘನ ಮಾನ ಮಹಿಮೆಗಳು ನಿಮ್ಮ ಕೈಯಲ್ಲಿ ಅರ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಅವಕಾಶದ ಪಡೆದುಕೊಳ್ಳುತ್ತ ಮುಂಚೆ ಕೆಲವು ಕಾರ್ಯಗಳನ್ನು ಗಮನಿಸಬೇಕಾಗಿ ನಿಮ್ಮಲ್ಲಿ ನೆನೆಸಿಕೊಳ್ತೇನೆ. ದೂರದಿಂದ ಬಂದಂತವರು ನೀವು ಇಲ್ಲೇ ತಂಗುವಂತಹ ವ್ಯವಸ್ಥೆಯನ್ನ ಅರುಣೋದಯ ಸಭೆಯು ನಿಮಗೆ ಮಾಡಿರುತ್ತದೆ. ನಿಮ್ಗೆ ಯಾವುದೇ ಕಾರ್ಯಗಳು ಬೇಕಾದಲ್ಲಿ ನೀವು ಸ್ವಯಂವರನ್ನಾಗಿ ಅಥವಾ ಸಭೆಯ ಪಾಲಕರನ್ನ ನೀವು ಅವ್ರ ಹತ್ರ ಮಾತಾಡ್ಕೊಂಡು ಕಾರ್ಯಗಳ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ಎರಡನೇದಾಗಿ ಇವತ್ತು ದೇವರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ರು. ಇದಕ್ಕೆ ಕಾರಣಕರ್ತರು ಮೊದಲನೇದಾಗಿ ನೀವೇ. ಹಲ್ಲೆಲೂಯಾ. ನೀವೆಲ್ಲ ಬಂದಿದ್ದಕ್ಕೆ ದೇವರು ನಮ್ಮ ಈಗ ಮೈಲಿ ಒಂದು ನಾವೆಲ್ಲ ಬಂದು ದೇವರನ್ನು ಆರಾಧಿಸಿ ದೇವರು ನಮ್ಮ ಘನಪಡಿಸೋದಕ್ಕೆ ದೇವರು ನಮ್ಮೆಲ್ಲರೂ ಕೃಪೆ ಕೊಟ್ಟ. ಇದು ಮೊದಲನೇ ದಿನದ ಕಾರ್ಯಕ್ರಮ ಇಲ್ಲಿ ಅಂತಿಮವಾಗುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮತ್ತೆ ಎರಡನೇ ಭಾಗದ ಕಾರ್ಯಕ್ರಮ ಮುಂದೆ ಹೋಗುತ್ತೆ. ದಯವಿಟ್ಟು ಬರುವಂತೆ ಎಲ್ಲ ದೇವರ ಜನರು, ಸಹೋದರರು, ಸಹೋದರಿಗಳು ಸಕಾಲದಲ್ಲಿ ನೀವು ಬಂದು ಬೇಗನೆ ಬಂದ್ರೆ ಬೇಗನೆ ನಾವು 2 ಗಂಟೆಗೆ ಮಾಡಿ ಮುಗಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ಓದುವಂತವರು ದಯವಿಟ್ಟು ನಿಮಗೋಸ್ಕರ ಶಾರೀರಿಕವಾದ ಆಹಾರವನ್ನು ಸಿದ್ಧ ಮಾಡಿದ್ದೇವೆ. ಸಭೆ ಮೂಲಕ ಶಾರೀರಿಕವಾದ ಆಹಾರವನ್ನು ಸಿದ್ಧ ಮಾಡಿದ್ದೀವಿ. ನೀವು ಅದನ್ನ ಸ್ವೀಕರಿಸಿಕೊಂಡು ನಿಧಾನವಾಗಿ ಸಾವಧಾನವಾಗಿ ನಿಮ್ಮ ಮನೆಗಳಿಗೆ ಹೋಗ್ಬೇಕು. ದೇವರು ನಿಮ್ಮ ಸಂಘದಲ್ಲಿ ಈಗ ಅಧ್ಯಕ್ಷ ಪಡ್ಕೊಳ್ಳೋಣ. ಸಭಾ ಪಾಲಕರು ಅಧ್ಯಕ್ಷ ಕೊಡ್ತೀವಿ. ಹಲ್ಲೆಲೂಯಾ. ಎಷ್ಟು ಮಂದಿಗೆ ಬಾಧ ಕಡಿಮೆ ಆಯಿತು? ಬಾಧ ತೂಕ ఎంత మందికి తక్కువైంది? నిజమేనా? విధిన వాక్యం ప్రకారంగా మనలో మనలాంటి ఏ చింత, ఏ దుఃఖము, ఏ అసూయము, ఏ ఒక బాధ లాంటి ఒక బాధ మన మీద ఉన్నా కూడా అంతా కూడా యేసు ప్రభు వాక్యము ద్వారా దింపేశాడు. ఈ రోజమే మనకి ఈజీగా ಪಾಲ್ಗೊಳ್ಳచ్చు. ನಾವು ಈಜಿಯಾಗಿ ಓಡಾಡ್ಬೋದು. ಈಗ ಯಾಕೆ ಗೊತ್ತಾ? ನಮ್ಮ ಮೇಲಿದ್ದಂತ ಪಾಪ ಎಂಬ ಭಾರ ಎಂಬ ಮೂಟೆಯನ್ನ ಇವತ್ತೇನ್ ಮಾಡಿದ್ವಿ? ಯೇಸು ಸ್ವಾಮಿ ಕೈ ಕೊಟ್ಟುಬಿಟ್ಟು ಯೇಸು ಮೃದುವಾದ ಒಂದು ಒದೆಯ ನಗುವನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಸಂತೋಷ ಪಡ್ತೀರಾ? ನಿಜವಾಗಿ ಯಾವುದಕ್ಕೂ ಭಯಪಡಬೇಡಿ. ಏನಾದರೂ ಎಲ್ಲ ಒಳ್ಳೆಯದಾಗುತ್ತಾನೆ. ಸರಿ, ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸ್ವಲ್ಪ ಗಂಟೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಪ್ರಯಾಣ ಮಾಡಿ ಈಗ ಬಿಟ್ಟಿರಿ. ಇಲ್ಲಿಗೆ ಮಗಳು ಬೇಕಾ? ಎಂತ ಮಗಳೇ? ಮಗಳೇ ನಾನೇ ದಿನ ಬೆಳಿಗ್ಗೆ ಸತ್ಯನಾರಾಯಣ ಬಂದ್ರಲ್ಲ ಅವ್ರು ನಾನೇ, ಮತ್ತೆ ಲಾಯರ್ ಜೇಮ್ಸ್ ಅದಲ್ಲ ಅವರೇ, ಮತ್ತೆ ಇಲ್ಲಿ ನಮ್ಮ ಜೋಸಫ್ ಇದ್ದಾರೆ ಇವ್ರೆ. ಮತ್ತೆ ಆಮೇಲೆ 15 ದಿವಸಕ್ಕೊಂದ್ಸರಿ ಭಾನುವಾರ ದಿನ ಬೆಳಿಗ್ಗೆ ಡಾಕ್ಟರ್ ನವೀನ್ ತಮಾಸೆ ಅಂತೀವಲ್ಲ, ಕೇಳಿದೆಯಲ್ಲ? ಅಯ್ಯ ಹೋಗಿದ್ರೆ ಅಯ್ಯ ಅವ್ರ ಮುಖ ನಾನು ಇವತ್ತು ನನ್ನ ಅವ್ರು ಇವತ್ತು ನೋಡ್ತಾ ಇದ್ದೀನಿ. ಯಾವುದಮ್ಮ ನಿಮ್ಮದು? ಯಾವುದು ನಿಮ್ಮದು? ಮಲೆನಾಡು ಅಂದ್ರೆ ಇಲ್ಲೇ ಸಮೀಪನೇ. ಮಧ್ಯಾಹ್ನ 2 ಗಂಟೆಯಿಂದ ಅವ್ರ ಪ್ರಯಾಣ ಮಾಡಿ ಬಸ್ಸುಗಳು ಮಿಸ್ಟೇಕ್ ಆಗಿ ಈಗ ಹೋಗಿ ಪಾಸ್ಟ್ ಮೂರ್ತಿ ಶಿಲ್ಘಾಟ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕರ್ಕೊಂಡ್ಬಂದು ಎಷ್ಟು 9 ಮಂದಿ ಬಂದಿದ. 6 ಜನ ದೊಡ್ಡವ್ರ ಮಕ್ಕಳು ಇಷ್ಟು ಮಂದಿ ಬಂದ. ಅವರ ಯಜಮಾನರು ಕೂಡ ಬೆಂಗಳೂರು BTS ಡ್ರೈವರ್ ಆಗಿರ್ತಾರೆ. ಅವ್ರ ಮುಖ ನಾವು ನೋಡಿಲ್ಲ. ರಾಮಸ್ವಾಮಿ ಎಂಬುದಾಗಿ ಹೇಳಿ ನಿಜವಾಗಿ ನಮ್ಮ ಜೇಮ್ಸ್ ಮಂಜುಸರ್ ಪ್ರಕಾರವಾಗಿ ನೀವೆಷ್ಟೋ ತೆಗೆದಾನೆ. ಯಾಕಂದ್ರೆ ನೀವು ಬಂದಿದ್ದು ಏನ್ ಮಾಡಿದ್ರೆ 50 ಮಕ್ಕಳು ವಾಕ್ಯ ಹೇಳಿದ್ರೆ ನಾವೇನ್ ಮಾಡಬೇಕು? ಹುಡುಗುವವರಿಗೆ ಚಿಕ್ಕವನು, ತಟ್ಟುವವರಿಗೆ ಏನ್ ಮಾಡಿದ್ಯಾ? ಅಲ್ಲಿಂದ ಬಿಡಿಗೆ ಬಂದು ಬಿಟ್ಟಿದ್ಯಾ? ಇಲ್ಲಿ ಇವತ್ತು ಗ್ಯಾರಂಟಿ ಒಳ್ಳೇದು ಒಳ್ಳೇದು ಕಾಪಾಡಲಿ. ನಾವೆಲ್ಲರೂ ಕೂಡ ಅಂತಾಶ ಪಡ್ಕೊಂಡು ನೇರವಾಗಿ ಅಯ್ಯೋನೆ ನಾವೆಲ್ಲ ಜೊತೆಯಲ್ಲಿ ಊಟ ಮಾಡೋಣ. ನಿಜವಾಗಿ ನೋಡಿ, 1 ವರ್ಷ ಕಾಲದಲ್ಲಿ ನಮ್ಮ ಮುಖ ನೀವು ನೋಡಿಲ್ಲ, ನಿಮ್ಮ ಮುಖ ನಾನು ನೋಡಿಲ್ಲ. ನಮ್ಮೆಲ್ಲರ ಮುಖ ನೋಡಿದ್ದು ಯೇಸು ಸ್ವಾಮಿ ನೋಡಿದಾನೆ. ನಮ್ಮೆಲ್ಲರ ಮುಖ ಯೇಸು ಸ್ವಾಮಿ ನೋಡಿದಾನೆ. ಮತ್ತು ನಿಮ್ಮ ಕಷ್ಟ, ನನ್ನ ಕಷ್ಟ ಎಲ್ಲ ಕೂಡ ನೋಡಿ ತೆಗೆದಾಕಿದ್ದಾನೆ. ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನ ಪ್ರತಿನಿಧಿಯಾದ ದೇವರು, ನಿತ್ಯನಾದ ತಂದೆನೇ ದೇವರು ಕಾಪಾಡಿ ಅಂತ ಆಶೆ ಪಡ್ಕೊಂಡಿರ್ತಾರೆ. ಓಕೆನಾ? ಎಲ್ಲ ತಲೆಬಾಗೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಸದಾಕಾಲವು ನಮ್ಮ ನಡೆಸುವ ಪವಿತ್ರಾತ್ಮ ಆಮೇಲೆ ಪ್ರೀತಿ ಸವಾಸವು ಇವತ್ತು ಯಾವತ್ತೂ ಸದಾಕಾಲವು ಕರ್ತನೆ
2027